ಪೂರ್ವಕ ಅನುವಾದ ಬೇಕೇ ಬೇಕು, ಬೆಂಕಿ ಅಂತಂಗಿಲ್ಲ. ಹೌದು, ಈಗ ನಮಗೆ ಸ್ವಲ್ಪ ಹಿಂದಿನ ಪಾಠ ನಿನ್ನೆ ಇದ್ದಿದ್ದಿಲ್ಲ, ಹೀಗಾಗಿ ಹಿಂದಿನ ವಿಷಯ ಹೇಳಬೇಕು. ಏನು, ಭಗವಂತನಾದ ವಿಷ್ಣು ಪರಮಾತ್ಮನ ಅನಂತ ಗುಣ ಪರಿಪೂರ್ಣತ್ವ ವೇದಗಳು ಹೇಳ. ಆ ಭಗವಂತ ಅನಂತ ಗುಣ ಪರಿಪೂರ್ಣ. ಈ ಜಗತ್ತು ಅವನ ಇಚ್ಛೆಯಿಂದ ಬರುತ್ತೆ. ಮೂಲ ಪ್ರಕೃತಿ ಇದಕ್ಕೆ ಉಪಾದಾನ ಕಾರಣ. ಇಷ್ಟು ನಮ್ಮ ಮೂಲ ಬೇಸ್ಮೆಂಟ್. ಇದಕ್ಕೆ ವೈಶೇಷಿಕರು ಅಂದರೆ ನೈಯಾಯಿಕರು ದೇವರು ಅನಂತ ಗುಣ ಪರಿಪೂರ್ಣ ಅಲ್ಲ, ಜಗತ್ತು ಹಿಂಗ ಮೂಲ ಪ್ರಕೃತಿ ಮಹತ್ತತ್ವ, ಅಹಂಕಾರ ತತ್ವ, ವೈಕಾರಿಕ, ತೈಜಸ, ತಾಮಸ ಯಾವ ಹಿಂಗಿಲ್ಲ. ಎರಡು ಅಣುಗಳಲ್ಲಿ ಒಂದು ಕ್ರಿಯಾ ಹೋಗ್ತದೆ. ಎರಡು ಅಣುಗಳು ಸೇರಿ ತ್ರಣುಕ, ಮೂರು ತ್ರಣುಕ ಸೇರಿ ತ್ರಣುಕ. ಆ ತ್ರಣುಕಗಳು ನಾಲ್ಕಾದ್ರೆ ಚತುರಾಣಕ. ಹಿಂಗೆ ಅಣುಗಳ ಹಿಂಗೆ ಕುಡ್ಕೋತ ಹೋಗೋದೇನೆ ಈ ಕುರ್ಚಿ ಇದೆಲ್ಲ ಸೇರ್ತಾವಂತೂ ಅವ್ಯಕ್ತ ತತ್ವ ಇತ್ಯಾದಿಗಳಿಂದ ಬಂದಿಲ್ಲ ಅಂತ ನಯ. ಈ ವಾದವನ್ನು ನಿರಾಕರಣ ಮಾಡ್ತಾ ತಮ್ಮದೇ ಆಗಿರತಕ್ಕಂಥ ಒಂದು ವಾದವನ್ನು ಹೇಳ್ತಾರೆ. ಯಾರು ಬೌದ್ಧರು. ಐತುಕರು ಅಂದ್ರೆ ನಯ ಹೇತು ಅಂದ್ರೆ ಹೇತುವಿನಿಂದೇ ಎಲ್ಲ ಮಾಡೋದು. ಅಂದ್ರೆ ಪ್ರಧಾನಂ ಅಪರಾಧೀನ ಕಾರಣಂ ಪರಿಣಾಮಿತ್ವ, ಪ್ರಧಾನಂ ಅಪರಾಧೀನ ಕಾರಣಂ ಪರಿಣಾಮಿತ್ವ ಎಂಬುವಂತಹ ಪರಿಣಾಮಿತ್ವಾತೆಂಬ ಹೇತುವಿನಿಂದ ಜಗತ್ತಿಗೆ ಕಾರಣತ್ವ ಹೇಳೋರು ಐತುಕರು. ಅಂದ್ರೆ ಹೇತುಗಳು ಅಂದ್ರೆ ಅನುಮಾನದಿಂದಲೇ ಎಲ್ಲ ಜಗತ್ತು ಆಗ್ತದೆ ಅಂತ ಹೇಳೋರು. ವೇದದಕ್ಕಿಂತಲೂ ಅನುಮಾನವೇ ಮುಖ್ಯ ಪ್ರಮಾಣ. ಹೀಗಾಗಿ ಅವ್ರಿಗೆ ಐತುಕರು ಪ್ರತಿಯೊಂದನ್ನು ತರ್ಕದಿಂದೇ ಅನುಮಾನದಿಂದ ಸಿದ್ಧ ಮಾಡೋದು. ಏನು ಹಿಂಗೆ ಅವ್ರದ್ದೊಂದು. ಈಗ ಅವ್ರ ವಾದ ಹೋಗಿ ಈಗ ಅವ್ರಿಗಿಂತಲೂ ನೋಡಿರಿ, ಇವೆಲ್ಲ ಯಾಕೆ ಹೇಳ್ತೀವಿ ನಾವು ಮುಂಜಾನೆ ಅಂತ ಹೇಳಿದ್ರು. ಇವೆಲ್ಲ ನಮ್ಮ ಆಸ್ತಿಕವಾದ ವಿಷ್ಣು ಸರ್ವೋತ್ತಮತ್ವವಾದಕ್ಕೆ ಪ್ರತಿಬದ್ಧ ಆಗ್ತದೆ. ಮತ್ತು ಆ ಪ್ರತಿವಾದಿಗಳು ಏನು ಹೇಳ್ತಾರೆ ಕೇಳಬೇಕು, ನಿರಾಕರಣ ಮಾಡಬೇಕಾದ್ರೆ ಅವ್ರೇನು ಹೇಳ್ತಾರೆ ಕೇಳಬೇಕು. ಇಬ್ಬರಿಗೆ ವಕೀಲರೊಳಗೆ ಇದರೊಳದ ಅಂತ ಇಬ್ಬರದ್ದು ಆರಿಸ್ಬೇಕು, ಜಡ್ಜ್ಮೆಂಟ್ ಮಾಡಿ ನಿಂದೇನಪ್ಪ ನಿಂದೇನು. ಈಗ ತಾರ್ಕಿಕರು ನಿರುತ್ತರಾದರು. ಹೇಗೆ ನಿರುತ್ತರಾದರು? ರೂಪಸ್ಪರ್ಶಾದಿ ಪರಮಾಣೋ ಅನಿತ್ಯತ ಅನುಮೇಯ ಶ್ರುತೀನಾಂಚ ವಿರುದ್ಧತ್ವ ತತನ್ಮತಂ. ಅದೇ ಹೇಳಿದರು. ಹಾಗೆದು ರೂಪಸ್ಪರ್ಶಾದಿ ಹೇತುಭ್ಯ ಅದು ಮೊದಲೇ ಹೇಳಿದ್ರು. ಮಹದೀರ್ಘವದ್ವಾದ ಸಪಾರಿಗಳೆಲ್ಲ ತಗೋತೆ ಬಂದರು. ರೂಪಸ್ಪರ್ಶಾದಿ ಹೇತುಭ್ಯ ಅಂದ್ರೆ ನೀನು ಹೇಳುವಂತೆ ಚತುರ್ವಿಧಾಪಿ ಅನಿತ್ಯ ಸ್ಪರ್ಶವತ್ವ ಪಟವತ್. ಈ ನಾಲ್ಕು ವಿಧವಾದಂಥ ಪರಮಾಣುಗಳು ಯಾವುವು? ಪಾರ್ಥಿವ ಪರಮಾಣು, ಜಲೀಯ ಪರಮಾಣು, ತೇಜಸ್ಸೀಯ ಪರಮಾಣು, ವಾಯು, ಇವೆಲ್ಲವೂ ಅನಿತ್ಯಗಳಾಗ್ಯಾವ. ಸ್ಪರ್ಶವತ್ವ ಸ್ಪರ್ಶವುಳ್ಳದ್ದರಿಂದ ಪಟದಂತೆ ಎಂದರೆ ಹೇಳಿದರು. ಪಾರ್ಥಿವಾ ಅನಿತ್ಯ ಗಂಧವತ್ವ ಪಟವತ್ವ. ಹೀಗೆ ಅನುಮಾನಗಳಿಂದ
ಅವರ ಅನುಮಾನಗಳಿಂದಲೇ ಅಣುಗಳು ಅನಿತ್ಯವ, ಮೂಲಭೂತ ಪರಮಾಣು ನಿತ್ಯ. ಯಾಕಂದರೆ ಅವೆಲ್ಲ ರೂಪ ಸ್ಪರ್ಶ ಇತ್ಯಾದಿ ಹೇತುಗಳಿದ್ದಾವೆ. ಪರಮಾಣು ಅನಿತ್ಯ ಅನುಮೇಯ ಹೀಗೆ ಅನುಮಾನ ಮಾಡಬೇಕು. ಶ್ರುತೀನಾಂಚ ವಿರುದ್ಧತ್ವ, ಎಲ್ಲದಕ್ಕಿಂತ ಹೆಚ್ಚು ನಿರ್ದುಷ್ಟವಾದ ವೇದಗಳಿಗೆ ವಿರುದ್ಧವಾಗಿದೆ. ಏನು ನೀನು ಮಾಡುವ ಹೇತುಗಳು ದುಷ್ಟವಾಗಿದ್ದರಿಂದ ಮತ್ತು ಪ್ರತಿಬಂಧಿ ಅಂದರೆ ಪ್ರತಿಪಕ್ಷಾನುಮಾನದಿಂದ ಪ್ರತಿಬದ್ಧವಾಗಿದ್ದರಿಂದ ತನ್ಮತಂ ನ ಉಪಾದೇಯಂ ಅಂದರೆ ಆ ವೈಶೇಷಿಕರ ಮತವು ಉಪಾದೇಯವಲ್ಲ, ಸ್ವೀಕಾರಕಾರವಲ್ಲ. ಆದ ಕಾರಣ ಅವಿರುದ್ಧ ಸಮನ್ವಯ ಆತ್ಮನೇ ಹೇಳಿದೆ. ಭಗವಂತನೇ ಸಕಲ ಗುಣ ಪರಿಪೂರ್ಣ ಅನ್ನತಕ್ಕಂತಹ ವೇದದ ವಾಕ್ಯಕ್ಕೆ ಸಮನ್ವಯ ಬಂತು. ವಿರೋಧ ಬಂದಿತ್ತು, ಸ್ಟೇ ಬಂದಿತ್ತು, ಸ್ಟೇ ವಿಕೆಟ್ ಆಯಿತು. ಭಗವಂತ ಗುಣ ಪರಿಪೂರ್ಣ ಸಿದ್ಧ. ಇಷ್ಟು ಹಿಂದಿನ ಮಾತು. ಈಗ ಅವ್ರಿಗಿಂತಲೂ ನೋಡಿ ಇವೆಲ್ಲ ವಾದಗಳು ಈಗ ಭಾಳ ಇದಕ್ಕಿಲ್ಲ. ಈಗ ನಮಗೆ ನೋಡ್ರಿ, ಈ ಒಂದು 100 ವರ್ಷದಿಂದ ಪ್ಲೇಗು ಮಾರಿಕಾ ದೊಡ್ಡ ಪ್ಲೇಗು ಮಾರಿಕಾ ಮೈಲಿ ಭಾಳ ಇದ್ದು ಎಲ್ಲ. ಈಗ ಅದು ಹೆಸರೇ ಆಯಾ. ಹಾಗಾದರೆ ಈಗ ಅದು ಅಭ್ಯಾಸ ಮಾಡಬೇಕು, ಮಾಡೋದು ಡಾಕ್ಟರ್ ಹಂಗೆ ಈ ಶ್ರೀಮದಾಚಾರ ವೇಳೆಯಲ್ಲಿ ಟೀಕಾಲಯ ಕಾಂತೊಳಗೆ ಈ ನೈಯಾಯಿಕರು, ವೈಶೇಷಿಕರು ಎಲ್ಲ ಅಂದರೆ ಬೌದ್ಧರು, ಜೈನರು, ಚಾರ್ವಾಕರು, ಸಾಂಖ್ಯರು ಮಾಡಿದರು. ಇಷ್ಟು ಹಾಡಿರ್ತವ್ರದ್ದು ನಿಮ್ಮ ಎಲ್ಲ ಈಶ್ವರವಾದವನ್ನು ತಳೆದಿಟ್ಟು ಅಷ್ಟು ಪ್ರಬಲಿತ ಬಾಹುಲ್ಯ. ಬೌದ್ಧರು, ಜೈನರು, ಸಾಂಖ್ಯರು, ಸಿದ್ಧಾಚಾರ್ಯಗಳಂತೂ ಸಾಂಖ್ಯರದ್ದು ಭಾಳ ಪ್ರಾಬಲ್ಯ. ಅದಕ್ಕೆ ಅವರೆಲ್ಲ ತಪ್ಪು ಸಾಂಖ್ಯನೇ ಮಾಡಿರ್ತಾರೆ. ಸಾಂಖ್ಯರು ಪೂರ್ವಪಕ್ಷ, ಸಿದ್ಧಾಂತ ಅದ್ವೈತ. ಹಿಂಗೆ ಶ್ರೀಮದಾಚಾರ್ಯ ವೇಳೆಯಲ್ಲಿ ಈ ಹಿಂದಿನ ವಾದಗಳು ಇದ್ದು, ಅಂದಿನ ವಾದಗಳು ಇದ್ದು. ಅಂದಿನ ವಾದ ಹೆಚ್ಚು, ಅದ್ವೈತ ಹೆಚ್ಚು ಪ್ರಬಲ, ಮಾಯಾವ ಅದನ್ನು ನಾವು ಹೆಚ್ಚು ನಿರಾಕರಣೆ ಮಾಡಿ. ಅಂತೂ ಆಯಾ ಕಾಲದಲ್ಲಿ ನಮ್ಮ ಸಿದ್ಧಾಂತಕ್ಕೆ ಯಾವ ಯಾವ ಪ್ರತಿರೋಧ ಬರ್ತದೋ ಅದನ್ನು ನಾವು ನಿರಾಕರಣೆ ಮಾಡೋದು ಕರ್ತವ್ಯದಿಂದ ಹೇಳಿ. ನಾವು ಯಾವ ವೇಳೆ ಪ್ರಾಕ್ಟೀಸ್ ಮಾಡ್ಕೊತೀವಿ ಡಾಕ್ಟರ್ ಆಗಿ, ಆ ವೇಳೆ ಯಾವ ರೋಗದ ಅದನ್ನು ನಿವಾರಣೆ ಮಾಡಬೇಕು. ಹಿಂದಿಂದು ಮಾಡಬೇಕು. ಆದ್ರೆ ಇಲ್ಲೇನು ನಿಮ್ಗೆ ಹೆಂಗೆ ಅನ್ನಿಸ್ತಲ್ಲ, ಇದು ಈ ನೈಯಾಯಿಕರನ್ನು ಖಂಡನ ಮಾಡಿ ಒಂದು ತಿಂಗಳು ಸಾಕ ಮಾಡಿ ನಮ್ಗೇನು ಉಪಯೋಗ? ಈಗ ಯಾರಿದ್ದಾರೆ ಈಗ ಅನ್ನಿಸ್ತಾರೆ. ಅವರಿರ್ಲಿಕ್ಕಿಲ್ಲ, ಅವರ ವಾದಗಳು ಈ ನೋಡಿ. ಸಾಂಖ್ಯನ ವಾದ ಏನು? ಪ್ರಕೃತಿ ಹಿಂದೆ ಜಗತ್ತಿನದು, ಪಂಚಭೂತ ಪ್ರಕೃತಿ, ದೇವರೇನು ಕಾರಣ? ಮಳೆ ಆಗೋ ವೇಳಕ್ಕೆ ಮಳೆ ಆಗ್ತದೆ, ಬೆಳೆ ವೇಳಕ್ಕೆ ಬೆಳೆ ಬರ್ತದೆ, ತಿಂತಾರ ಉಣೋರು ಉಣ್ತಾರೆ. ಜಗತ್ತು ನಡೆದ ದೇವ್ರ ಪೆಟ್ಟಿಗೆ ಬಿಚ್ಚಿದ್ರೇನೆ ಊಟದ ಏನು? ಪರಿಶೇಷಣೆ ಮಾಡಿ ಚಿತ್ರಾವತಿ ಇಟ್ಟರೆ ಹೊಟ್ಟೆಯಾಗ ಅನ್ನ ಹೋಗ್ತದನು ಇಲ್ಲ. ಎಷ್ಟೋ ಮಂದಿ ಮಾಡ್ತಾರೆ, ಪಾಪ ಮಾಡ್ಕೊಳ್ಳಿ. ಮುಖ್ಯವಾಗಿ ನಮಗೆ ಬೇಕಾಗಿದ್ದು ಮೂಲ ಪ್ರಕೃತಿವಾದ. ಇದು ಸಾಂಖ್ಯ. ಅದರೊಳಗೆ ಸ್ವಲ್ಪ ದೇವರು ಅಪ್ಪ ಅವರು ಹೀಗಿದ್ದಾರೆ. ಇವತ್ತಿನ ವಿಜ್ಞಾನಿಗಳು ಅದೇ ಹೇಳೋದು. ಸೈಂಟಿಸ್ಟು ಹೆಚ್ಚು ಕಡಿಮೆ ಅದೇ ವಾದವನ್ನೇ ಸ್ವಲ್ಪ ಇನ್ನಿಷ್ಟು ಹೆಚ್ಚು ಮಾಡಿ ಹೇಳ್ತಾರೆ. ಹೆಸರಿಲ್ಲ. ಇನ್ನು ತಾರ್ಕಿಕವಾದನೂ ಅದು. ಈ ಆಟಮ್ ಅಣುವಾದ, ಅಣುಗಳಿಂದ ಎಲ್ಲ ಆಗ್ತದೆ ಅಂತ ನೀವು ಮೊನ್ನೆ ಹೇಳಿದ್ರೆ. ಇವತ್ತು ತಾರ್ಕಿಕರು, ವೈಶೇಷಿಕರು ಅಂತ ತಂದೆ ಇದ್ದನ್ನು ಪರಮಾಣುವಿನ ಕಾಲ, ಪರಮಾಣುವಿನ ಮಹತ್ವ ಭಾಳದ ಅಂತ ಇವತ್ತಿನ ಸೈಂಟಿಸ್ಟು ಹೇಳ್ಯಾರ. ನಮ್ಮ ಜಗತ್ತಿನಲ್ಲಿ ಪರಮಾಣುಗಳ ವಿಶೇಷವಾದಂಥ ಕೊಡುಗೆ ಅದು. ಇವತ್ತು ನಾವೆಲ್ಲ ಇಲ್ಲಿ ಇಂಥದ್ದು ಪರಮಾಣುಗಳಿಂದಲೇ ಅಂತ ಯಾರು ಹೇಳ್ತಾರೆ? ಅದನ್ನೇ ಹಿಂದೆ ನೈಯಾಯಿಕರು ಹೇಳಿದರು. ಆ ನೈಯಾಯಿಕರು ಸ್ವಲ್ಪ ಸಂಸ್ಕೃತಿ ಇರುವಾಗ ಹೇಳಿದರು. ಇನ್ನೊಂದು ವಾದ,
ಬೌದ್ಧರ ಒಳಗೆ ನಾಲ್ಕು ಶುರುವಾಯಿತು. ಸಮುದಾಯಾಧಿಕರಣ, ಸಮುದಾಯ ಉಭಯ ಹೇತು ಕೇಳಿದ ಅಪ್ರಾಪ್ತಿ ಓಂ ಏನ್ರಿ ಸಮುದಾಯ ಉಭಯ ಹೇತು ಕೇಳಿ ಅಂತ ಅದರ ಶ್ರೀಮದಾಚಾರ್ಯ ಈ ಸೂತ್ರದ ಅರ್ಥವನ್ನು ಹೇಳ್ತಾರೆ. ಏನ್ರಿ ಸಾಮಾನ್ಯ ಮೊದಲ ಸಮುದಾಯವೇ ಪರಮಾಣುಗಳ ಎರಡ ಮೇಲನ ಜಣುಕ, ಜಣುಕದ ಮೂರು ಮೇಲನ ತಣುಕ, ತಣುಕದ ನಾಲ್ಕು ಇದ್ದು ಚಂದ್ರಾಣಕ ಅಂತ ಅವ್ರು ಹೇಳಿದರು. ಯಾರು ಇದು ಹಾಗಿಲ್ಲ, ಒಟ್ಟ ಸಮುದಾಯ ಗುಂಪು, ಪರಮಾಣುಗಳ ಗುಂಪಿನಿಂದ ಜಗತ್ತು ಹುಟ್ಟು, ಪರಮಾಣುಗಳ ಪುಂಜದಿಂದ ಜಗತ್ತು ಹುಟ್ಟು. ಅದು ಇಷ್ಟೇ ಅಷ್ಟೇ ಅಂತ ಹೇಳಿದ್ರು. 2 3 2 4 4 ಅಂತ ಹಿಂಗೇನಿಲ್ಲ. ಒಟ್ಟ ಪರಮಾಣುಗಳ ಗುಂಪು ಸಮುದಾಯ. ಆ ಸಮುದಾಯ ಉಭಯ ಹೇತು ಕೇಳಿದ ಪ್ರಾಪ್ತಿ. ಸಮುದಾಯ ಉಭಯ ಹೇತು ಕಾನೇ ಗೊತ್ತಂತ. ಸಮುದಾಯ ಅಂದರೆ ಅನೇಕ ಪರಮಾಣುಗಳು. ಸಮುದಾಯ ಹೆಂಗೆ ಹುಡ್ತದೆ? ಸಮುದಾಯದಿಂದ ಜಗತ್ತು ಹುಡ್ತದೆ. ಓಕೆ, ಪರಮಾಣುಗಳ ಸಮುದಾಯ ಜಗತ್ತು ಹುಡ್ತದೆ. ಓಕೆ, ಆ ಸಮುದಾಯ ಹೆಂಗಾಯ್ತು? ಅದು ಒಂದು ಪ್ರಮಾಣದಿಂದ ಆಯಿತು, ಅನೇಕ ಪ್ರಮಾಣಗಳು. ಒಂದೇ ಪ್ರಮಾಣದಿಂದ ಸಮುದಾಯ ಆಗ್ತದೆ. ನೀವು ಒಬ್ಬೇ ಬಂದ್ರೆ ನಾನು ಭಾಳ ಮಂದಿ ಗುಂಪಿಗೆ ಪಾಠ ಹೇಳಿದಂತ ಆಗ್ತದೆ. ಒಬ್ಬರೇ ಬಂದು ಕೂತಿರ್ತೀನಿ. ಇವತ್ತು ನಾನು ಭಾಳ ಗುಂಪಿಗೆ ಪಾಠ ಹೇಳಿದ ಸುಳ್ಳ. ಒಬ್ಬೇ ವ್ಯಕ್ತಿಯಿಂದ ಗುಂಪಾಗಂಗೆ ಸಮುದಾಯಕ್ಕೆ ಅನೇಕ ಮಂದಿ ಅದ. ಅಂದಮೇಲೆ ಸಮುದಾಯ ತಯಾರಾಗಬೇಕು. ಏನು ಬೇಕು? ಪರಮಾಣುಗಳ ಗುಂಪು ಬೇಕು. ಆ ಪರಮಾಣುಗಳ ಗುಂಪದಿಂದ ಸಮುದಾಯ ಹುಡ್ತದೆ. ಏನು ಹಾಗಾದ್ರೆ ಪರಮಾಣುಗಳ ಗುಂಪಾಗಲಾರ್ದೇನೆ ಸಮುದಾಯ. ಸಮುದಾಯ ಇಲ್ಲ, ಗುಂಪು ಅಂದ್ರೆ ಸಮುದಾಯ ಇದ್ರು ಒಂದೇ. ಏನು ಅನೇಕ ಪರಮಾಣುಗಳು ಸೇರಿದಾಗ ಸಮುದಾಯ. ಅನೇಕ ಪರಮಾಣುಗಳೇ ಸಮುದಾಯ. ಆ ಸಮುದಾಯದ ಏನದಾಗ ಅನೇಕ ಗುಂಪಾಗಂಗೆ. ಇದು ಅನ್ಯೋನ್ಯ. ನೀ ಅಂತೀನಿ ಸಮುದಾಯ ಜಗತ್ತು ಕೊಟ್ಟು. ಓಕೆ, ಆ ಸಮುದಾಯ ಹೆಂಗಾಯ್ತು? ಅನೇಕ ಪರಮಾಣುಗಳು. ಅದರೊಳಗೂ 2 ಭಾಗ. ವಿದಿತಾನೇಕ ಪರಮಾಣು, ವಿರಳಾನೇಕ ಪರಮಾಣು. ಸ್ವಲ್ಪ ದೂರದೂರಿದ್ದ ಪರಮಾಣು, ಉಳಿದ ಪರಮಾಣು. ಈಗ ಜ್ವಾಳ ಅಲ್ಲೊಂದಿಲ್ಲೊಂದಿಲ್ಲೊಂದೆಲ್ಲ ಜ್ವಾಳದಿಂದ, ಜ್ವಾಳದ ಕಾಳದಿಂದ, ಆ ಜ್ವಾಳದ ಗುಂಪಿನಿಂದ ಒಂದು ರಾಶಿಯಿಂದ ಗುಂಪಾಗಬೇಕಾದ್ರೆ ಎಲ್ಲ ಜೋಳಗಳು ಪರಸ್ಪರ ಸೇರಬೇಕು. ದೂರದೂರಿದ್ದ ನಡೀತದೆ. ಹಾಂ, ಅಂತೂ ಏನಾಯಿತು? ಒಂದೇ ಜೋಳಿನಿಂದೂ ರಾಶಿ ಆಗಲ್ಲ, ದೂರದೂರಿದ್ದ ಜೋಳಗಳಿಂದೂ ರಾಶಿ ಆಗಲ್ಲ. ಎಲ್ಲ ಜೋಳಗಳು ಸೇರಿವೆ. ಅದೇ ಸಮುದಾಯ. ಅದೇನಾಯ್ತು? ಒಂದು ಸಮುದಾಯ ಇಲ್ಲದೇನೆ ಇನ್ನೊಂದು ಸಮುದಾಯ. ಈ ಸಮುದಾಯಕ್ಕೆ ಆ ಗುಂಪು ಕಾರಣ. ಆ ಗುಂಪಿಗೆ ಇದು ಅನ್ಯೋನ್ಯ. ಉಭಯ ಅಂದರೆ 2. ಉಭಯ ಅಂದರೆ ಏಕ ಪರಮಾಣುವಿನಿಂದ ಗುಂಪಾಗಕ್ಕಿಂತ ಅನೇಕ ಪರಮಾಣುಗಳು ಸಮುದಾಯ. ಆ ಸಮುದಾಯದಿಂದ ಈ ಸಮುದಾಯ. ಜೋಳದ ಉದಾಹರಣೆ ಒಳಗೆ 2 ಜೋಳ ಕೂಡಿದ್ರೆ ಆಗೋದು ಇಟ್ಟು ಅನ್ನುವಂಥ ಸಮುದಾಯ. ಆ ಸಮುದಾಯದಿಂದ ಜಗತ್ತಾಗ್ತಂತ ಗೋ ಘಟ ಇವೆಲ್ಲ ಆಗೋದು ಸಮುದಾಯ. ಸಮುದಾಯ ಹೆಂಗಾಯ್ತು ಅಂತ ನಾವು ಕೂಡು 2 ಸಂಖ್ಯೆ ಸಮುದಾಯನೇ ಅಲ್ಲ. ಅನೇಕ ಅಂದ್ರೆ ನೀವು 2 ಮಾತು ನೀವು ನಾಯಕರು ಹೋದ್ರಿ. ಹೌದು, 2 ಅಲ್ಲ, 2 ಹೆಂಗೆ ಕೊಡ್ತಾರೆ? ನೀವಿಬ್ಬರು ಒಂದು ಸಮುದಾಯ ಆಗ್ತದೆ. ಇಬ್ಬರು ಅನೇಕ ಮಂದಿ ಕೂಡಬೇಕು. ಅದಕ್ಕೆ ಅನೇಕ ಪರಮಾಣುಗಳಿಂದ ಸಮುದಾಯ. ಅದಲ್ಲ, ಸಮುದಾಯದಿಂದ ಅನೇಕ ಪರಮಾಣು. ಅನೇಕ ಪರಮಾಣುಗಳಾಗಲಾರ್ದೆ ಸಮುದಾಯ. ಸಮುದಾಯದ ಅನೇಕ ಪರಮಾಣು. ಇದು ಅನ್ಯೋನ್ಯ. ಒಂದು ಪರಮಾಣುದಿಂದ ಸಮುದಾಯ ಆಗಂಗೆ. ಈ ಉಭಯ ಹೇತುಕೆ ಜಗತ್ತಿಗೆ ಈ 2 ಹೇತುಗಳು ಕುಡಿದೇ ಇರೋದ್ರಿಂದ
ತದ ಅಪ್ರಾಪ್ತಿ ಜಗತ್ಸೃಷ್ಟಿ ಅಂಕೂ ಆಗಂಗೆ ಅಪ್ರಾಪ್ತಿ ಅಂತ ಅಪ್ರಾಪ್ತಿ ಜಗತ್ ಸೃಷ್ಟಿ ಆಗೋದಿಲ್ಲ. ಜಗತ್ ಸೃಷ್ಟಿಗೆ ಒಂದು ಸಮುದಾಯ ಕಾರಣ ಅಂತ. ಆ ಸಮುದಾಯ ಹೇಗಾಗ್ತದ ಅದೇ ಹೇಳಕ್ಕೆ ಬಂದಿಲ್ಲ. ಈ ಅಪ್ರಾಪ್ತಿ ಉಭಯ ಹೇತುಕೆ ಎರಡೂ ಹೇತುಗಳನ್ನು ಹೇಳಿದರೂ ಹಾಗಾಗಿಲ್ಲ. ಇದನ್ನೇ ಶ್ರೀಮದಾಚಾರ್ಯರು ಈ ಸೂತ್ರದ ಅರ್ಥವನ್ನು ಮನುವ್ಯಾಖ್ಯಾನ ವೈಭಾಷಿಕಾಶ್ಚ ಸೌತ್ರಾಂತಾಃ ರಸಕ್ಷಣಿಕಂ ಜಗತ್ ಗುಣೂನಾಂ ಸಮುದಾಯಂಚ ಕಾಲಕರ್ಮ ನಿಮಿತ್ತತಃ ಉತ್ಪತ್ತಿಕಾರೇ ಯುಕ್ತಾನಾಂ ಆತ್ಮಾನಂ ಚಕ್ಷಣಸ್ಥಿತಂ ನಿತ್ಯಂ ಸಂತಾನಮೇತೇಷಾಂ ಪಂಚಸ್ಕಂಧಾತ್ಮನಾ ಸ್ಥಿತಂ. ಇದು ಮೊದಲು ಅವರ ಮತವನ್ನು ಅನುವಾದ ಮಾಡ್ತಾರೆ. ಇದು ನಮ್ಮ ಶುರುವಾಗಿದೆ. ಅವ್ರು ಏನಂತಾರೆ, प्रतिवादी बयान क्या है, वो क्या कहता है ಅದನ್ನೇ ಹೇಳ. ಹೌದು, ಈಗ ವೈಭಾಷಿಕರು ಸೌತ್ರಾಂತಿಕರು ಇವರು 4 ಮಂದಿ ಬೌದ್ಧರು. 4ರೊಳಗೆ ವೈಭಾಷಿಕರು ಮತ್ತು ಸೌತ್ರಾಂತಿಕರು ಅಂತ ಇಬ್ಬರಿದ್ದಾರೆ. ಅವ್ರು ಏನು ಹೇಳ್ತಾರೆ, ವೈಭಾಷಿಕರು ಸೌತ್ರಾಂತಿಕರು ಬೌದ್ಧರೊಳಗೆ 4 ಮಾರ್ಗ. ವೈಭಾಷಿಕರು ಸೌತ್ರಾಂತಿಕರು ವಿಜ್ಞಾನವಾದಿಗಳು ಕ್ಷಣಿಕವಾದಿ ಈ ಇಬ್ಬರು ಹೀಗೆ ಹೇಳ್ತಾರೆ. ಯಾರು ವೈಭಾಷಿಕರು ಮತ್ತು ಸೌತ್ರಾಂತಿಕರು ಅವರು ಸ್ವರಸ ಕ್ಷಣಿಕಂ ಜಗತ್ತು. ಈ ಜಗತ್ತು ಸ್ವಾಭಾವಿಕವಾಗಿ ಕ್ಷಣಿಕರು. ಜಗತ್ತೇನದ ಸ್ವಾಭಾವಿಕವಾಗಿ ಕ್ಷಣಿಕ ಆಗಿರೋದು. ಹಿಂಗೆ ನಾವು ಶೂಟಿ ಒಗದ್ರೆ ಕಾಗದ ಹರಿದ್ರೆ ತನ್ನ ಹಂಗಲ್ಲ, ತಾನೇ ನಾಶ ತಾನೇ ಹುಡುಕು ಸ್ವರಸ ಅಭಾಗ. ಅದಕ್ಕೆ ಮುದ್ಗರ ಅಧಿಕಾರ ಬರೀತಾರೆ. ಏನಂದ್ರೆ ಮುದ್ಗರಾಭಿಘಾತಾದೀನ ವಿನಾಶ ಹೇತೂನ ಪ್ರತಿಕ್ಷಣ ಅನುಪಲಂಭಾತ್ ಅದಂ ಕ್ಷಣ ಮಂಗುರಸ್ತು. ಪ್ರತಿ ಕ್ಷಣದಲ್ಲಿ ಒಂದು ವಸ್ತು ನಾಶ ಆಗಬೇಕಾದ್ರೆ ಅದು ಬಡಿಬೇಕು, ಚೂಟಬೇಕು, ತಿಕ್ಕಬೇಕು, ಅವೇನೂ ಇಲ್ಲ. ಮತ್ತು ಹಿಂಗೆ ಅಲ್ವಾ ಹೌದು. ಆದ ಕಾರಣ ಕ್ಷಣಭಂಗಿತ್ವಮಿತಿ ಸ್ವಭಾವೇನೈವ ಕ್ಷಣಿ ಸ್ವಭಾವಯ ವಸ್ತುನ ತತ್ರ ಕಾ ಕಾರಣಾಧ್ಯಕ್ಷ. ಹಂಗಾದ್ರೆ ಇವೆಲ್ಲ ಕ್ಷಣಿಕೆ ಹೆಂಗೆ ಸ್ವಭಾವ. ಒಂದು ವಸ್ತು ಈ ಯಾರೋ ಒಬ್ಬರು ಚಾಟೆ ಮಾಡಿರುತ್ತೆ, ಚಪ್ಪಲ ಭಾಳ ಹಾಕೊಂಡ್ರೆ ಸವಿತು. ಅದಕ್ಕೆ ಅವರು ಹಾಕೊಂಡಾಗ ಹೋಗ್ಕ ಅದು ಭಾಳ ಕ್ಷೀಣ ಇಷ್ಟು ಗದ್ದೆ ಬೇಡ ಅಂತ ಭಾಳ ತ್ರಾಸಾಗಿ ಹಾಗೆ ಇಡ್ಬೇಕು. ಹಾಗೆ ಇಟ್ಟು ಅದು ಕ್ಷೀಣ ಹೋಗ್ತದೆ. ಈ ಬಟ್ಟೆ ನೀವು ಉಟ್ಕೊಂಡ್ರೆ ನಾಶ ಆಗ್ತದೆ ಅಂತ ತಿಳ್ಕೊಬೇಡ. ನೀವು ಬಟ್ಟೆ ಹಾಳಾಗ್ತದೆ ಅಂತ ತಿಳ್ಕೊಂಡು ಅದು ಚೆನ್ನಾಗಿ ಬಳಸಿಟ್ರು ಒಂದು 5 ವರ್ಷಕ್ಕೆ ಇಟ್ಸರ್ಕಂತಾರೆ. ಸರ್ಕಂದ್ರೆ ನಾಶ ಅಂತ ಇಟ್ಸರ್ಕಂತ ಅವ್ರು ಬಿದ್ದನ್ನು ಬಂದಾಗ ಜಿಗಿದ್ರು ಅಂತಂತಾರೆ. ಹಂಗೆ ಇಟ್ಸರ್ಕಂದ್ರೆ ನಾಶ ಅಂತ. ಒಂದು ಜೋಳ ಒಂದು ಯಾವುದೋ ಒಂದು ಪುಡಿ ಹಾಗೆ ಇಟ್ರಿ 1-2-3 ತಿಂಗಳು ಕೂಡ ಹಂಗೆ ನಾಶ. ನೀವು ಅದನ್ನು ಹಿಂಗೆ ಸುಡಬೇಕಂತೇನಿವೆಲ್ಲ ದಿನ ತಾನೇ ನಾಶ. ಎಕ್ಸ್ಪೈರಿ ಡೇಟ್. ಹೌದು, ಎಕ್ಸ್ಪೈರಿ ಡೇಟ್ ಅಂತ ಎಕ್ಸ್ಪೈರಿ ಡೇಟ್ ಅಂತ ಹಾಕಿರ್ತಾರೆ. ಹೌದು, ಹಿಂಗೆ ಅವರು ಈ ಕ್ಷಣಿಕವಾದಿಗಳು ಸ್ವರಸ ಕ್ಷಣಿಕಂ ಅಂತ ಯಾಕಂದ್ರು ಅವ್ರಿಗೆ ಈಗ ಸುಧಾರೊಳಗೆ ಹೇಳ್ತಾರೆ.
ಅಂತ ಕೇಳಿದ್ರೆ ರಸ. ಸ್ವಭಾವತಃ ಏವಯವ ವಸ್ತುನಃ ಯದ್ ವಿನಾಶ, ವಸ್ತುವಿನಲ್ಲಿ ಏನು ಒಂದು ವಿನಾಶ ಕಾಣಿಸ್ತದ ಅದು ಸ್ವಾಭಾವಿಕವೇ. ತತ್ರ ಕಾ ಕಾರಣಾಪೇಕ್ಷ, ಅದಕ್ಕೆ ಏನು ಕಾರಣ? ಮುಗ್ಗರಾದಿಯೋ ವಸ್ತು ವಿನಾಶ ಇದ್ದವ ಕಿನ್ನಾಮ ಘಟಾದಿತಃ ಕಪಾಲಾದೇಹ ವಿಸದೃಶ ಕಾರ್ಯಸ್ಯ ಉತ್ಪತ್ತೋ ನಿಮಿತ್ತಭೂತ ದೇವ. ಆದ್ದರಿಂದ ಇದೆಲ್ಲ ಅವರ ವಾದ ಮತ್ತು ನಮ್ಮ ವಾದ ಅಲ್ಲ. ನಾವು ಇಲ್ಲ ಕೆಲವು ಒಪ್ತೀವಿ, ಕೆಲವು ಒಪ್ಪಂಗಿಲ್ಲ. ಇಲ್ಲ ಈಗ ಹಾಗಾದ್ರೆ ಇದು ಒಂದು ಪ್ರಶ್ನೆ ಹೊಡ್ತು. ಇದು ಎಲ್ಲ ಕ್ಷಣಿಕ ಅಂತಂದ್ರೆ ನಿಮ್ಮ ಜಗತ್ತು ಕೊಡ್ತದೆ, ಬರೀ ನಾಶ ಆಗೋದು ಹೇಳಿದೆ. ಪುನಃ ಕಾರಣಾನಾಂ ತೇಯ ಸಂಯೋಗೇ ಸತಿ ತತ್ ಸಮವೇತ ತತ್ ಪ್ರಣಾಮತೆಯ. ಈಗ ಅಣೂನಾಂ ಸಮುದಾಯ ಜಗತ್ತು ಹೆಂಗೆ ಹುಡ್ತದ ಅಂದ್ರೆ ಅಣುಗಳ ಸಮುದಾಯ. ಈಗ ಹಿಂದೆ ನಾವು ಎರಡು ಹೋಗಿ ಅವೆಲ್ಲ ಏನಿಲ್ಲ, ಒಟ್ಟು ಸೇರ್ತದೆ. ಅಣೂನಾಂ ಸಮುದಾಯಂ ಏನ್ರಿ, ಇದು ಕಾಲ ನಿಮಿತ್ತ. ಅವ್ಯಾಂಗ ಅಣುಗಳ ಸಮುದಾಯ ಹೆಂಗಾಗ್ತದೆ? ಹಾಗೆ ಬಂದು ಸೇರ್ತಾವೆ ಪಟಕ. ಈಗ ಅಲ್ಲೆಲ್ಲ ಹೊರದೊಳಗೆ ತೆನಿ ಇರ್ತಾವೆ, ತೆನಿಗಳು ತಾವೇ ಬಂದು ಬೀಳ್ತಾವೆ. ಕಣದೊಳಗೆ ಕಣ ಅಂತ ಮಾಡ್ತಾರೆ, ಹಸಿ ಕಣ ಅದು ತಾವೇ ಬಂದು ಬೀಳ್ತಾವೆ. ಅದಕ್ಕೆ ಕಟ್ ಮಾಡೋ ಮತ್ತು ಇದೆ, ಅದೆಲ್ಲ ಸೇರಿಸ್ಬೇಕು. ಹಾಗಾದ್ರೆ ಅದಕ್ಕೆ ಕಾರಣ ಕಾಲ ಕರ್ಮ. ಆ ಟೈಮ್ ಬಂದಾಗ ಆಗ್ತದೆ. ಕರ್ಮ ಅಂದ್ರೆ ತಾನಾಗೆ ಮನುಷ್ಯರು ಮಾಡ್ತಿರ್ತಾರೆ. ಉತ್ಪತ್ತಿ ಕಾಲೇ ಯುಕ್ತ ಕಾಲಕರ್ಮ ನಿಮಿತ್ತತಃ ಅದನ್ವಯ. ಕಾಲ ಮತ್ತು ಕರ್ಮಗಳು ಅವು ಇದು ಹೋಗ್ತಾರೆ. ಕರ್ಮ ಅಂದ್ರೆ ಅದೃಷ್ಟ, ಅದೃಷ್ಟ ಅಂದ್ರೆ ಹೋಗ್ತಾರೆ. ಅದೃಷ್ಟ ಅಂದ್ರೆ ನಿಮ್ಮ ಕಣ್ಣಿಗೆ ಕಾಣದೇ ಇದ್ದ ಒಂದು ಅವ್ಯಕ್ತವಾದಂಥ ಶಕ್ತಿ. ದೇವರಲ್ಲ, ದೇವರಲ್ಲೇ ಜಡವಾದಂಥ ಅದು ಅದೃಷ್ಟದಿಂದ ಉತ್ಪತ್ತಿ ಕಾಲೇ ಯುಕ್ತಾನ ಏನ್ರಿ ಸಮುದಾಯಂ ಅಣೂನಾಂ ಸಮುದಾಯಂ ಜಗತ್. ಹಿಂಗೆ ಅನ್ವಯ ಕಟ್ಟೆಯವರೇ. ಉತ್ಪತ್ತಿ ಕಾಲದಲ್ಲಿ ಅಣುಗಳ ಸಮುದಾಯವೇ ಜಗತ್ತು. ಅದೇನಾಯ್ತು? ಎಲ್ಲ ಜೋಳಗಳ ಒಂದೇ ಕಡೆ ಸೇರಿ ಸಮುದಾಯ. ಅದರಿಂದ ಪುನಃ ನೀವು ಹಿಟ್ಟು ಬಿಡ್ಕೊಂಡ್ಬರ್ತೀರಿ, ಅದರಿಂದ ಊಟ ಮಾಡ್ತೀರಿ. ಅನೇಕ ಇಟ್ಟಂಗಿಗಳ ಸಮುದಾಯನೇ ಗೋಡೆ. ಹೀಗೆಲ್ಲ ಅವ್ರು ಹೇಳ್ಕೊತ ಜಗತ್ತು ನಡೆದು. ಜಗತ್ತಿನ ಸೃಷ್ಟಿ ಅಣುಗಳ ಸಮುದಾಯದಿಂದ. ಹಿಂದಿನ ಕಾಲಕ್ಕೆ ವ್ಯತ್ಯಾಸ ಇರುವಂತ ಹೇಳ್ರಿ. ಹಾಂ, ಅವರು ಎರಡರಿಂದ ಅಂತ ಎರಡು 6 ತಣುಕ ಹಿಂಗೆ ಒಮ್ಮೆ ಅಣುಗಳ ಸಮುದಾಯ. ಈ ಅಣುಗಳ ಸಮುದಾಯ, ನೀವು ಒಬ್ಬ ಮನುಷ್ಯ ಅಂದ್ರೆ ಅಣುಗಳ ಸಮುದಾಯ. ಒಂದು ಗೋಡೆ ಅಂದರೆ ಏನು? ಇಟ್ಟಂಗಿಗಳ ಸಮುದಾಯ. ಆ ಪರಮಾಣುಗಳ ಸಮುದಾಯವೇ ಜಗತ್ತು. ಆದ್ರೆ ಮಜಾ ಏನಂದ್ರೆ ಮತ್ತಂತೆ ಜಗತ್ತು ಹುಟ್ಟುದು ಹಿಂಗಾಯ್ತು. ಅಣುಗಳ ಸಮುದಾಯವೇ ಜಗತ್ತು. ನಾಶ ಹೆಂಗಾಗ್ತದೆ ಅಂದ್ರೆ ಅವುಗಳ ವಿನಾಶವೇ ಕ್ಷಣಿಕ ಸ್ಥಿತಿ. ಕ್ಷಣಿಕ ಅವು ಇಷ್ಟವ ಹುಡ್ತಾವ ಸಾಕು, ಹುಡ್ತಾವ ಏನ್ರಿ? ಅಣುಗಳ ಸಮುದಾಯ ಬಿಟ್ಟು ಇನ್ನೊಂದು ಅವಯವಿ ಇಲ್ಲ ಅವರಲ್ಲಿ. ಅದು ನಮ್ಮ ದೇಹಕ್ಕೆ ಇದು ಕೈ ಅವಯವ, ಹಿಂಗೆಲ್ಲ ಏನಿಲ್ಲ. ಇದೊಂದು ಸಮುದಾಯನೇ, ಒಟ್ಟು ಎಲ್ಲ ಸಮುದಾಯನೇ. ನೋಡಿ, ಅವಯವಿ, ಭಾಗ, ವಿಭಾಗ ಯಾವ ಎಲ್ಲವೂ ಸಮುದಾಯನೇ. ಮುಂದೆ ಆತ್ಮಗ ಅಸ್ತಿತ್ವದನೂ ಇಲ್ಲ. ಎರಡನೇ ಆತ್ಮಾನಂ ಏನ್ರಿ? ಆತ್ಮ ಏನಾಗ್ಯಾನವ? ಕ್ಷಣಸ್ಥಿತಂ. ಅವನು ಕ್ಷಣಿಕನೇ. ಹೌದು. ಆದರೆ ಆತ್ಮ ಈಗ ನಾವು ಸ್ಥಿತಿ ಇದ್ದೀವಪ್ಪ, ಇಲ್ಲಪ್ಪ ಏನಪ್ಪ ಆರಾಮಿದ್ದೀರಾ? ನಿನ್ನೆ BB ಅವರೇ ಬಂದಂತೆ. ಈಗ 1 ವರ್ಷದ ಹಿಂದೆ ಬಂದು ನಾಗರಳ್ಳಿ ಬಂದು ಕೂತಾರೆ. ನಾವೆಲ್ಲ ಹಿಂದಿನ ಸ್ಮರಣೆ ಮಾಡ್ತೀವಿ. ನನ್ನ ಆತ್ಮ ಕ್ಷಣಿಕ ಆದ
ಅಂದ್ರೆ ನಷ್ಟ ಆಗೋದು ಹುಟ್ಟು, ನಷ್ಟ ಆಗೋದು ಹುಟ್ಟು, ನಷ್ಟ ಆಗೋದು. ಹಿಂಗಾದ್ರೆ ನಾವು ಪರಿಚಯ ಹಂಗಂತ ನಾ ಹಿಂದಕ್ಕೆ ಏನು ನೋಡಿದ್ದ ಆತ್ಮ ಈಗಿಲ್ಲ, ಅದು ಇದಾಕೋತ ಹೋಗಿದೆ, ಮತ್ತೆ ಹುಟ್ಟು. ಹಿಂಗೆ ಪ್ರತಿ ಕ್ಷಣದಲ್ಲಿಯೂ ನಾಶ ಹುಟ್ಟು ಆತ್ಮಗೂ ಹೇಳಿದ್ದಾರೆ. ಇವರು ಕುಲಕರ್ಣಿ, ಇವರ ಮಂಗನಿಗೆ, ಇವನು ಗಿರೇಕರರು, ಅವನ ಆನಂದ, ಹೀಗೆಲ್ಲ ನಮಗೆ ಪತ್ಯವಿಜ್ಞ ಅಂತಾರೆ. ಸ್ವಯಂ ದೇವದತ್ತ ಹಾಯ ಕಾಶ್ಯ ಸ್ವಯಂ ಕಟ್ಟಿ ಅವರೇ ಕಟ್ಟಿ. ನಾವು ಹೋದ ವರ್ಷದಿಂದ ಮಾತಾಡಿದ್ದು ಬಾಜಾರ್ ಪತ್ಯವಿಜ್ಞ. ಆತ್ಮ ಕ್ಷಣಿಕಾಲ ಅಂದ್ರೆ ಪತ್ಯವಿಜ್ಞ ಹೆಂಗೆ ಬರ್ತದೆ? ಯಾಕೆ ಹೇಳಿದ್ರೆ ನೋಡಿದವ ನಾನೇ ಹೋಗ್ಬಿಟ್ಟಿರ್ತದೆ ಪುಟ. ಹಾಗಾದ್ರೆ ನೋಡಿರ್ತಕ್ಕಂಥ ನಾನೇ ಕ್ಷಣಿಕ, ಒಂದು ಕ್ಷಣ ಹುಡ್ತಾನ. ಇದು ಪ್ರತಿವಿಜ್ಞೆ ಹೆಂಗೆ ಕೊಡ್ತದೆ? ಯಥೇಷ ನಿತ್ಯಂ ಸಂತಾನಂ. ನಿತ್ಯ ಸಂತಾನ ಅಂದ್ರೆ ಚೈನ್ ಸ್ಮೋಕಿಂಗ್. ಚೈನ್ ಅಂತಾರೆ, ಒಂದು ಅಂತಾರೆ ಅಂದ್ರೆ ಒಂದು ನಾಲ್ಕು ನಿತ್ಯಾಗ್ನಿ ಹೋತ್ರಿಗಳು ಅಂತ. ಪಟಾಕ್ಷಿ ಸರಹಸ್ರ ನಿತ್ಯಾಗ್ನಿ ಹೋತ್ರಿಗಳು ನಿತ್ಯಾಗ್ನಿ ಹೋತ್ರಿಗಳು ಬಿಳಿ ಸಿಗರೇಟ್ ಎಲ್ಲ ಸೇದಾವ್ರಿಗೆ ನಾವು ಬಯಲು ಬಿಡ್ತೀವಿ. ಏನು ಠಾಡ್ರೆ ಒಂದ್ಸಲ ಪುರಾಣ ಮುಗೀತು, ಮಂಗಳಾರತಿ ಚುಟ್ಟಿ ಬಿಟ್ಟಿಗೆ ಅಚಾನಕ್ ಅದಕ್ಕೆ ನಾವು ಕೊಟ್ಟ ಹಚ್ಚಿದ ಮಂಗಳಾರತಿ. ನಾವು ಬೈತಿದ್ವಿ, ನಾವು ಉಪಯೋಗ ಬಿದ್ದೀವಿ. ಯಾರು ಹೇಳೋದು ಉಪಯೋಗ ಬೀಳ್ತಾರೆ ಗೊತ್ತ. ಹಂಗಿಲ್ಲೇ ಒಂದು ಸೈಕ್ಲಿಂಗ್ ಅಂದ್ರೆ ಒಂದು ಹತ್ತು ಈ ಪಟಾಕ್ಷಿ ಇದಕ್ಕೆ ಹತ್ತಿ ಮಾತ್ರ ಅದಕ್ಕೆ ಹತ್ತು. ಹಿಂಗೆ ಆತ್ಮ ಕ್ಷಣಕ್ಕೂ ನಷ್ಟ ಆಗ್ತಿರ್ತದೆ. ಅವ್ನು ಇದು ಇರ್ತದೆ ಜ್ಞಾನ ಸಂತಾನ. ಅದು ಅವನು ಕೊಟ್ಟು ಈಗ ಹಂಗೆ ಅಗ್ನಿ ನೋಡಿ ಮುಂದಿನ ತನ್ನ ಅಗ್ನಿ ಸ್ಪರ್ಶ ಮಾಡಿ ಮುಂದೆ ಹೋಗ್ಬಿಡ್ತದೆ, ಅದು ಅಗ್ನಿ. ಹಿಂಗಾಗಿ ಏನಾಗ್ತದೆ, ಅದು ಆರಂಗೆ ಇದೆ. ಅದು ಇನ್ನೊಂದು ಭಾಳ ಮಜಾ ದೃಷ್ಟಾಂತ ಕೊಡ್ತಾರೆ. ದೀಪ ಇರ್ತಿರ್ತಾರೆ ನಿಮ್ಮ ಮನೆ, ನಿನ್ನೆ ದೀಪ ಇದಂತ. ನಿನ್ನೆ ದೀಪದ ಏನು ಆ ಬತ್ತಿ ಹೋಗ್ಬಿಟ್ಟು ಅದು ಉರಿದು ಅದೇನು ಮಾಡ್ತಾ ಗೊತ್ತಂದ್ರೆ ಬತ್ತಿ ಒಳಗಿನ ಅಣುಗಳು ಇನ್ನೊಂದಕ್ಕೆ ಕೊಡ್ತಾ ಹೋಗಿ. ಹಿಂಗಾಗಿ ನೀವು ಅದೇ ದೀಪ ಅಂತ ಹಂಗೆ ಅವನೇ ಬೀಬಿ ಅವನೇ ಏನಾಗಬೇಕು. ಆದ್ರೆ ಅದು ಹೋಗ್ಬಿಟ್ಟಿರ್ತದೆ ಆ ಜ್ಞಾನ ಸಂತಾನ ಬತ್ತಿ ಒಳಗೆ ಆ ಹತ್ತಿಯ ಅಣುಗಳು ಅವು ಹೆಂಗೆ ಒಂದು ದೀಪಕ್ಕೆ ಒಂದು ದೀಪ ನಾಶ ಆಗ್ತಿರ್ತಾವೆ, ಮತ್ತೆ ಹೊಡ್ತಿರ್ತಾವೆ. ನೀವು ಎರಡೂ ಗೊತ್ತಾಗ ಆದ್ದರಿಂದ ಅದರಿಂದ ಅದೇನು ಆತ್ಮನೂ ಕೂಡ ಕ್ಷಣಿಕ, ನಿತ್ಯ ಸಂತಾನಂ. ನಿತ್ಯವಾಗಿ ಆತ್ಮನ ಜ್ಞಾನಕ್ಕೆ ಈ ಜ್ಞಾನ ನಾಶ ಆಗ್ತದೆ, ಮತ್ತೆ ಅದೇ 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 ಅಂದ್ರೆ ಈಗ ನೀವು ಈ ಪಾಠದ್ದು ನೀವು ತಿಳ್ಕೊಂಡ್ರಿ, ನಿಮ್ಮ ಒಳಗಿನ ಅಂತ ಹೋಯ್ತು ಮತ್ತೊಂದು ಅದೇ ಮಾಡ್ತಾ ಇದಕ್ಕೆ ಹೋಗ್ಬಿಟ್ಟು ಹೋಗ್ಬಿಡ್ತದ. ಈಗ ನಿಮ್ಮ ಸಂಸ್ಕಾರ ಇದ್ದೇ ಇರ್ತದ. ಇದು ಈ ಮಧ್ವಾಚಾರ್ಯ, ಅದು ಈ ಪುಸ್ತಕ, ಈ ನಾಲ್ಕು ಸಂಸ್ಕಾರ ಬಿಡ್ತದೆ. ಗೊತ್ತಾಯ್ತಿಲ್ಲ. ಹೋದ ವರ್ಷದ ನೋಡಿದ್ರೆ ನಾಗರಳ್ಳಿ ಹೆಂಗೆ ಗೊತ್ತಾಯ್ತು. ನಾ ಆ ವೇಳಾಕೆ ಇದ್ದ, ನಾನು ಈ ಸರಿ ಇಲ್ಲ. ಆದ್ರೆ ಆ ಜ್ಞಾನ ಸಂತಾನ ಒಂದಕ್ಕೊಂದು ಹತ್ಕೊಂಡು ಇರೋದ್ರಿಂದ ಅವರೇ ಬರ್ತಾರೆ. ಸಂತಾನ ವ್ಯುತ್ಪತ್ತಿ ಸಮ್ಯಕ್ ತನೋತಿ ಯಾವಾಗಲೂ ಅದು ತನೋತಿ ವಿಸ್ತಾರ ಆಗೋತೇವೆ. ನಿರಂತರ ಉತ್ಪತ್ತಿ. ಅವನಿಗೆ ಪಂಚಸ್ಕಂದ ಜಗತ್ತ ಪಂಚಸ್ಕಂದ ಬಗೆಯನ್ನು ಕೂಡಿದೆ. ಪಂಚಸ್ಕಂದ ಯಾವುದು? ಸಂಸ್ಕಾರ ರೂಪ ವಿಜ್ಞಾನ, ಸಂಜ್ಞಾ ದುಃಖಾತ್ಮನಾ ಸ್ಥಿತಿ, ದುಃಖ
ದುಃಖಾಭಾವಂ ಸುಖಂಚಾಹುಹು ರೂಪಜ್ಞಾನ ಸಂತತಿ ಮೋಕ್ಷಂ ಮೋಕ್ಷಂ ಅದೇ ಸಂತತಿ ಮೋಕ್ಷಂ ಅಡ್ಡಂಕ ಪೂರ್ವಪಕ್ಷ ಪಂಚಸ್ಕಂದ ಯಾವುದು ಸಂಸ್ಕಾರ ಸ್ಕಂದ ರೂಪಸ್ಕಂದ ವಿಜ್ಞಾನ ಸ್ಕಂದ ಸಂಜ್ಞಾಸ್ಕಂದ ದುಃಖಾತ್ಮನ ವೇದನಾ ಸ್ಕಂದ ಹೌದು ವಿಜ್ಞಾನ ಸಂಸ್ಕಾರ ರೂಪಸ್ಕಂದ ವಿಜ್ಞಾನ ಸ್ಕಂದ ಸಂಸ್ಕಾರ ದುಃಖ ಸ್ಕಂದ ಈ 5 ರೂಪದ ಸ್ಥಿತಿ ಸ್ಕಂದಗಳಂದ್ರೆ ಜಗತ್ತೆಂಬುವಂತಹ ಗಿಡಕ್ಕೆ ಪಂಗಿ ಅಲ್ಲಿ ನಾವು ಸುಖ ಅನುಭವ ಆಗತ್ತದ ಈ ಸ್ಕಂದ ಬರಲೇ ಅದ ಪಾಠ ಕೇಳಿ ಸುಖ ಆಗ್ತದೆ ಹಾಡ ಕೇಳಿ ಸುಖ ಆಗ್ತದೆ ಆ ಸುಖನೂ ಒಂದು ಸಂಸ್ಕಾರ ಹೇಳಿ ಅದೇ ಸುಖ ಅಲ್ಲದ ದುಃಖಾಭಾವ ದುಃಖ ಇಲ್ಲದೇ ಸುಖ ದುಃಖಾಭಾವನೆ ಸುಖ ನೋಡಿ ದುಃಖಾಭಾವಂ ಸುಖಂ ಚ ಆಹು ಅವರು ದುಃಖದ ಅಭಾವನೆ ಸುಖ ಅಂತ ಹೇಳಿ ಆಮೇಲೆ ಅರೂಪ ಜ್ಞಾನ ಸಂತತಿ ಮೋಕ್ಷಂ ಮತ್ತೇನು ಹೇಗೆ ಗೊತ್ತಂದ್ರೆ ಮಜಾ ಮೋಕ್ಷ ಅಂತ ಹೇಗೆ ಗೊತ್ತಂದ್ರೆ ಎಲ್ಲ ಸ್ಕಂದಗಳು ಹೋಗ್ಬಿಡು ಸಂಸ್ಕಾರವೂ ಹೋಗ್ತದೆ ರೂಪನೂ ಹೋಗ್ತದೆ ವಿಜ್ಞಾನ ಹೋಗ್ತದೆ ಸಂಜ್ಞಾನ ಹೋಗ್ತದೆ ಅದೇ ಮೋಕ್ಷ ಬಟ್ ಟೋಟಲ್ ನಿಮ್ಗೇನು ಹೇಳ್ತದೆ ಡೀಪ್ ಇದ್ರೆ ಎಲ್ಲ ಕಾಣಿಸ್ತದೆ ಎಲ್ಲ ಕಾಣಿಸ್ತದೆ ನನಗೆ ಬೇಕು ಇದು ನಂದು ಇದು ಅವನದು ನಿಂದ್ಯಾಕೆ ನಂದ್ಯಾಕೆ ಅಂತ ದೀಪೇ ಹೋದ್ರೆ ವಸ್ತು ಕಾಣಿಸಂಗೆ ವಸ್ತು ಕಾಣಿಸಂಗಂದ್ಮೇಲೆ ಕಾಣಿಸೋದು ತಿಳಿಯಂಗಂದ್ರೆ ನಂದು ಎಂಬುವಂಥ ಭಾವನೆ ಹುಟ್ಟಂಗೆ ಅವನದು ಒಂದು ಮತ್ಸರ ಹುಟ್ಟಂಗೆ ಅದಕ್ಕೆ ಒಟ್ಟು ದೀಪ ಅರುವುದೇ ಮೋಕ್ಷ ಅಂದರೆ ಆತ್ಮನಾಶವೇ ಮೋಕ್ಷ ಅವ್ರದ್ದು ಬೌದ್ಧರದು ಆತ್ಮ ಇದ್ರೆ ನೋಡೋದು ತಿನ್ನೋದು ನೋಡೋದು ಮಾಡೋದು ತಿಳ್ಕೊಳ್ಳೋದು ಅದಲ್ಲ ಇವೆಲ್ಲ 5 ಸ್ಕಂದ ಬರ್ತದೆ ದೀಪೇ ಆರಿ ಹೋದ್ಮೇಲೆ ಅವ್ರು ಎಲ್ಲ ನಾಶ ಅಲ್ಲಿ ಕಾಣೋ ವಸ್ತುಗಳು ಹೋಗ್ತವೆ ವಸ್ತು ನೋಡಿದ್ರೆ ನಿಮಗೆ ನಂದು ನಿಂದು ದೀಪ ಒಂದೇ ಅಲ್ಲ ಮತ್ತು ಜ್ಞಾನೇಂದ್ರಿಯಗಳು ಜ್ಞಾನೇಂದ್ರಿಯಗಳ ಕೂಡಿದ್ದೇ ಆತ್ಮ ಅವ್ನು ಕಣ್ಣು ಹೋಗ್ತದ ಕಿವಿ ಹೋಗ್ತದ ಮೂಗು ಹೋಗ್ತದ ನಾಲಿಗೆ ಹೋಗ್ತದ ಚಂದ ಎಲ್ಲ ಹೋಗಿ ಶಾಂತ ಆದ್ಮೇಲೆ ಇನ್ನು ನಾವು ಏನು ತಿನ್ನಬೇಕು ಏನು ಉಣಬೇಕು ಯಾವಾಗ ಏನು ಉಳಿಯಂಗೆ ಅದೇ ಮೋಕ್ಷ ಅವರಿಗೆ ಆತ್ಮನಾಶವೇ ಮೋಕ್ಷ ಹೌದು ಅದೇ ರೂಪಜ್ಞಾನ ಅದೇ ರೂಪಜ್ಞಾನ ಇಲ್ಲದೆ ಇರುವುದೇನೆ ಅದೇ ಮೋಕ್ಷ ಸೆಟ್ ರೂಪ ಒಂದೇ ಅಲ್ಲ ಬಟ್ಟೆ ಎಲ್ಲ ಯಾವುದೇ ಜ್ಞಾನ ಇರೋದ ಸ್ಥಿತಿ ಅದಕ್ಕೆ ಶೂನ್ಯವಾದ ಜ್ಞಾನ ಇದ್ರೆ ನಿಮಗೆ ತೊಂದರೆ ಜ್ಞಾನೇ ಅಂತ ಹೇಳಿದ್ರೆ ಅಜ್ಞಾನ ಅಲ್ಲ ಅದು ಅಜ್ಞಾನದ ಜ್ಞಾನ ಆದ್ರೂ ಇರ್ತಾನೆ ನೀವು ನನಗಿದು ತಿಳಿದಿಲ್ಲಪ್ಪ ಜ್ಞಾನ ಇರ್ತೇನೋ ದುಃಖ ಇದು ಹೇಳ ಏನು ಗೊತ್ತಾಗ ಈಗ ಜ್ಞಾನ ಸಂತತಿ ಅರೂಪ ಜ್ಞಾನ ಸಂತತಿ ಅಂದರೆ ರೂಪಾದ ವಿಷಯ ಯಾವ ವಿಷಯಗಳು ಇಲ್ದಿರತಕ್ಕಂಥ ಜ್ಞಾನ ಸಂತತಿಯೇ ಮೋಕ್ಷ ಆ ಜ್ಞಾನಕ್ಕೆ ಸಬ್ಜೆಕ್ಟ್ ಇಲ್ಲ ಅಂತಂದ್ರೆ ಆ ದೀಪಕ್ಕೆ ಬತ್ತಿಲ್ಲ ಎಣ್ಣಿಲ್ಲ ಆಗ್ತದಿಲ್ಲ ಆ ಇಂದ್ರಿಯಗಳಿಗೆ ರೂಪಗಳ ಸ್ಪರ್ಶ ಇಲ್ಲ ಶಬ್ದಗಳ ಸ್ಪರ್ಶ ಇಲ್ಲ ಹೀಗಾಗಿ ಅದೇನಾಗ್ತದ ಆರುಗಳು ಶೂನ್ಯ ಆಗ್ತದೆ ಶೂನ್ಯ ಭಾವನೆ ಹೀಗೆ ಒಂದು ಅಭಿಪ್ರಾಯ ಏನು ಇದೆಲ್ಲ ಇನ್ನೂ ಅವ್ರದೇ ವಾದ ನಮ್ದಲ್ಲ ಮತ್ತೆ ಏನಪ್ಪ ಈಗ ಯಾಕೆ ಹೇಳಿದ್ರು ಟೀಕಾರಾಯರು ಅವನ್ನೆಲ್ಲ ಅನುವಾದ ಮಾಡ್ಯಾರ ಅವರು ಅಂತ ವಾದಿನ ಖಂಡನ ಮಾಡಬೇಕಾದ ಇದು ಟೀಕಾರಾಯರು ಹೇಳ್ತಾರ ಏನು ಸ್ಕಂದ ಸಮನಂತರ ಪ್ರತ್ಯಯ ಏನ್ರಿ ಮೊದಲು ತಿಳ್ಕೊಂಡು ಸಮನಂತರ ಪ್ರತ್ಯಯ ಅಂದರೆ ಏನು
ವಿಜ್ಞಾನಾದಿ ಸ್ಕಂದಾನಾಂ ಸಂಬಂಧಿನಿ ರಾಗದ್ವೇಷ ಮೋಹಾದಿ ರೂಪ ವಾಸನ ಸಂಬಂಧ. ಮೊದಲನೇದು ಯಾವುದು? ಸಂಸ್ಕಾರ ಸ್ಕಂದ ಅಂದರೆ ಯಾವುದು? ಸಂಸ್ಕಾರ ಸ್ಕಂದ ಅಂದರೆ ರಾಗ ದ್ವೇಷ ಮೋಹ ವಾಸನ ಈ ಸಂಸ್ಕಾರಗಳಿಂದ ನಿಮಗೆ ಬರ್ತದೆ. ಮಕ್ಕಳ ಮೇಲೆ ಭಾಳ ಪ್ರೀತಿ ಮಾಡ್ತದೆ, ಮೋಹ. ಅವ ಇದ್ರೆ ಸಂತೋಷ, ಹೋದ್ರೆ ದುಃಖ. ಒಬ್ಬ ವ್ಯಕ್ತಿ ಮೇಲೆ ದ್ವೇಷ ಮಾಡ್ತಾನೆ. ಆ ದ್ವೇಷವುಳ್ಳ ವ್ಯಕ್ತಿ ಮುಂದೆ ಬಂದ ದುಃಖ. ಇದು ಸಂಸ್ಕಾರಗಳಿಂದ ರಾಗ ದ್ವೇಷ ಮೋಹ. ರಾಗ ಅದು ಬೇಕು ಅಂತಂದು ಇವತ್ತು ಈ ಚಟ್ನಿ ಹಾಗೇ ಬೇಕು. ವೃತಾರಿ ಕೂಡ ನೀವು ಮಾಡ್ತೀರಿ, ನಿಮ್ಮ ಮಾಡಿದಾರ ಪ್ರಾರಬ್ಧ ಅದು. ನಮ್ಗಾದ ರಾಗದ್ವೇಷ ಮೋಹಾದಿ ರೂಪ ವಾಸನ. ವಾಸನಾನೇ ಸಂಸ್ಕಾರ ಸ್ಕಂದ. ರೂಪರಸಗಂಧ ಸ್ಪರ್ಶ ಶಬ್ದಾತ್ಮಕ ಪರಮಾಣವ ರೂಪಸ್ಕಂದ. ರೂಪಸ್ಕಂದ ಅಂದ್ರೇನು ನೋಡಿ, ರೂಪ ಶಬ್ದ ಸ್ಪರ್ಶ ರೂಪರಸಗಂಧ ಇವೆಲ್ಲ ಏನವಲ್ಲ ಪರಮಾಣ. ಅಗಣ್ಯ ಕೇಳಿದ್ರೆ ನೋಡಿ ಕಟ್ಟಿಯವರು ರೂಪ ಅಂದೇ ಅಲ್ಲ, ರೂಪ ರಸ ಗಂಧ. ಒಳ್ಳೆಯ ರೂಪ, ಅತ್ಯುತ್ತಮ ರಸ, ಒಳ್ಳೆಯ ಸುಗಂಧ, ಒಳ್ಳೆಯ ಸ್ಪರ್ಶ, ಒಳ್ಳೆಯ ಶಬ್ದ, ಈ ಪರಮಾಣುಗಳೇ ರೂಪಸ್ಕಂದಗಳು. ನಿರ್ವಿಕಲ್ಪಕ ಜ್ಞಾನ ನಿಂಬಂತ ನೋಡಿ ವಿಜ್ಞಾನ ಸ್ಕಂದ. ನಿರ್ವಿಕಲ್ಪಕ ಜ್ಞಾನ ಬರೇ ಜ್ಞಾನ, ಅದಕ್ಕೆ ಏನು ಯಾವ ಇದು ಇಲ್ಲ, ವಿಶೇಷ. ಒಳ್ಳೆಯ ಜ್ಞಾನ, ಕೆಟ್ಟ ಜ್ಞಾನ, ಸ್ವಲ್ಪ ಜ್ಞಾನ, ಈಗ ಬರೇ ಜ್ಞಾನ. ವಿಶೇಷ ನಿರ್ವಿಕಲ್ಪಕ ಜ್ಞಾನ ವಿಜ್ಞಾನ ಸ್ಕಂದ. ಸೈಕಲ್ಪಕ ಜ್ಞಾನ ಸಂಜ್ಞಾ ಸ್ಕಂದ. ಈ ನೋಡಿ ಹೆಂಗಂದ್ರ ಸುಂದರನಾದ ಹುಡುಗ, ಇದು ಯಾವುದು? ಸಂಜ್ಞಾಸ್ಕಂದ. ಅಥವಾ ನರಸಾಪುರ ಡಾಕ್ಟರ್ ವಿಶೇಷಣದಿಂದ ಕೂಡಿದ್ದು ಇದು ಸಂಜ್ಞಾಸ್ಕಂದ. ಏನು ವಿಶೇಷ? ಇವನು ವಿಜ್ಞಾನ. ಅದಕ್ಕೆ ಯಾವ ವಿಶೇಷ ಇಲ್ಲ. ವಿಶೇಷ ರಹಿತವಾದದ್ದು ವಿಜ್ಞಾನ, ವಿಶೇಷ ಉಳ್ಳದ್ದು ಸಂಜ್ಞಾನ. ವೇದನಾ ಪರಪರ್ಯಾಯಂ ದುಃಖಂ ಚ ಏಕಸ್ಕಂದ. ಸುಖ ದುಃಖ ಎಲ್ಲ ಒಳಗೆ ವೇದನಾ ಆಗ್ತಿರ್ತದೆ, ಅನುಭವ. ಅದು ವೇದನಾ ಸ್ಕಂದ. ಅದು ರೂಪಸ್ಕಂದೋ ಬಾಹ್ಯ ಅನ್ನೇ ಚತ್ವಾರ. ಇದ್ರೊಳಗೆ ರೂಪಸ್ಕಂದ ಹೊರಗಿಂದು, ಉಳಿಗಿದ್ದು 4 ಒಳಗಿಂದು. ರೂಪ ಹೊರಗಿಂದು ರೂಪ ರಸ ಗಂಧ ಸ್ಪರ್ಶ ಶಬ್ದಾತ್ಮಕ ಪರಮಾಣವ ರೂಪಸ್ಕಂದ. ಇವೆಲ್ಲ ವಿಜ್ಞಾನ, ಜ್ಞಾನ, ವೇದನ ಇವೆಲ್ಲ ಒಳಗಿಂದ ಎಲ್ಲ. ಹಿಂಗೆ ಅನ್ನೇ ಚತ್ವಾರ ಅಭ್ಯಂತರ ಇತ್ಯಾವ ಸಂಬಂಧ. ಸ್ಕಂದ ಅಂದ್ರೆ ಡಿವಿಷನ್ ಅಂತ. ಸ್ಕಂದ ಅಂದ್ರೆ ಭಾಗ. ಒಂದು ಗಿಡಕ್ಕೆ ತಂಗಿ ಜಗತ್ತೆಂಬುವಂಥ ಗಿಡಕ್ಕೆ 5 ಸ್ಕಂದ. ಇದು ಬಿಟ್ಟು ಜಗತ್ತಿಲ್ಲ. ಭಾಗವತ ಭಾಗ ಅಂತ ಈ ಪ್ರಕಾರ ಹೇಳ್ತಾರ. ನಾ ಪೂರ್ವ ಪಕ್ಷದ ಮುಂದೆ ಹೋಗ್ಬೇಕು. ಜಗದ್ರಕ್ಷಂ ಸುಖಾದೀನ ಪದಾರ್ಥಾಂತರಾನ ವಿದ್ಯಾತ್ಮನ ಪಂಚಸ್ಕಂದ ಅಂತಂದು. ಅಲ್ಲಿ ಸುಖಾದಿಗಳು ಅವಲ್ಲ, ಇಲ್ಲ ಬರೆಯಲ್ಲ. ಸುಖಾದ್ರೆ ಏನದು? ದುಃಖ ಭಾವಂ ಸುಖಂ ಸ್ಯಾತ್. ದುಃಖ ಭಾವನೆ ಸುಖ ಪ್ರತ್ಯೇಕ ಸ್ಟೇಟಸ್ ಇಲ್ಲ. ಕೆಲವರು ಸುಖವನ್ನ ವೇದನಾಸ್ಕಂದೊಳಗೆ ಅಂತರ್ಭಾವ ಮಾಡ್ತಾರೆ. ಬೌದ್ಧರೊಳಗೆ ನಮ್ಮ ಮಾತು ಇಟ್ಕೊಂಡಿದ್ದೆ. ಆಮೇಲೆ ಯಥಾ ಮೂರ್ತಾ ಭಾವ ಆಕಾಶ ರೂಪಾದಯ ಪೃಥಿವ್ಯಾದ್ಯ ಸಂಖ್ಯಾದಯಸ್ತು ಗುಣ ಸ್ವಯಂಪರಂಭ ಸಂತೆ. ಈ ಪ್ರಕಾರವಾಗಿ ಹೇಳ್ತಾರೆ. ಮೋಕ್ಷ ಅಂದ್ರೆ ಏನು? ಸಂತನ್ಯಮಾನಂ ಜ್ಞಾನಮೇವ ಆತ್ಮ ತಸ್ಯ ವಿಷಯೋ ಉಪಲಂಬ ಸಂಸಾರ. ನೋಡಿ ಚಂದ ಹೇಳ್ತಾರೆ ಟೀಕಾರೆ. ಅವ್ರ ವಾದವನ್ನು ಹೆಂಗೆ ಮಾಡ್ತಾರೆ ಅವ್ರಿಗೇನು ಗೊತ್ತದಿಲ್ಲ. ಸಂತನ್ಯಮಾನಂ ಜ್ಞಾನಮೇವ. ಜ್ಞಾನ ಅಂದ್ರೆ ಏನು? ನಿರಂತರವಾಗಿ
ಜ್ಞಾನದ ಸಂತಾನವುಳ್ಳವನೇ ಆತ. ನಿರಂತರ ತಿಳುವಳಿಕೆ ಇದ್ದವನೇ ಆತ. ಆ ತಿಳುವಳಿಕೆ ಹೋಗ್ತಿರ್ತಾವ. ನಿಮ್ಗೆ ನೋಡ ನಿಂದಿನ ಜ್ಞಾನ ಇವತ್ತದೇನು ಅದು ನೀವು ಇದ್ದೀರಿ. ಸಂತನ್ಯಮಾನಂ ಜ್ಞಾನಮೇವ ಆತ್ಮ ತಸ್ಯ ವಿಷಯೋಪಲಂಬ ಸಂಸಾರ. ಆ ಜ್ಞಾನಕ್ಕೆ ವಿಷಯ ಬರುವುದೇ ಸಂಸಾರ. ಆ ಜ್ಞಾನೇ ನಾಶ ಆಗುವುದು ಮೋಕ್ಷ. ಈಗ ದೀಪ ಸಂತನ್ಯಮಾನ ಒಂದಕ್ಕೊಂದು ಕಂದ ಹತ್ತೆ ದೀಪ. ದೀಪ ಅಲ್ಲಿ ಹೋಗೋದೇ ಮೋಕ್ಷ. ಆತ್ಮನಾಶನೇ ಮೋಕ್ಷ. ಅರೂಪ ನಿರ್ವಿಷಯ ಯಾ ಜ್ಞಾನ ಸಂತತಿ ತಾಮೇವ ಮೋಕ್ಷಮ. ಜ್ಞಾನಕ್ಕೆ ವಿಷಯ ಬಂದಾಯಿತು ಮೋಕ್ಷ. ಜ್ಞಾನನಾಶನೇ ಮೋಕ್ಷ. ಜ್ಞಾನಾಶವಾಗ್ತದೆ ವಿಷಯ ಹೋದಾಗ. ವಿಷಯಗಳೇ ಹೋಗ್ಬಿಡ್ತಾವೆ. ಎಣ್ಣೆ ಬತ್ತಿ ಹೋದ್ಮೇಲೇನ ದೀಪಕ್ಕೆ ವಿಷಯ ಯಾವುದು? ಎಣ್ಣೆ ಬತ್ತಿ. ಅವೇ ಯಾರು ಹೋದ ದೀಪ ದೇವರು. ಅದೇ ಜಗತ್ತಿನೊಳಗೆ ಈ ಪಂಚಸ್ಕಂದಗಳೇ ಹೋಗುವಂಥ ಜ್ಞಾನಾಶ ಅದೇ ಮೋಕ್ಷ. ಹಿಂಗೆ ಬೌದ್ಧರ ನಮ್ದಲ್ಲ. ನ ಪಂಚಸ್ಕಂದ ಕ್ರಿಯಾಭಂಗ ಇದೆಲ್ಲ ಹೇಳಿದೆ. ಏವಮ್ಮ ವೈಭಾಷಿಕ ಸೌತ್ರಾಂತಿಕಯೋ ಸಾಧಾರಣ ಮತ ಉಪನ್ಯಸ್ಯ ಅವಾಂತರ ಭೇದಂತು ನಿರಾಕರಣ ಪ್ರಸ್ತಾವ. ನಾ ಏನೇನೋ ನೋಡಿದ್ದ ಕೇಳಿದ್ದ ಸಂಸ್ಕಾರಗಳನ್ನು ಅದು ನಾನು ಆ ಶಾಗೋ ವೇಳೆ ಮುಂದೆ ಕೊಟ್ಬಿಡ್ತೀನಿ, ಮುಂದೆ ಹಚ್ಚಿಬಿಡ್ತೀನಿ. ಈ ನೋಡಿ, ಈ ದೀಪ ಒಂದು ದೀಪಕ್ಕೆ ಹಚ್ಚಿ ದೀಪ ಅದು ಮತ್ತು ಪುನಃ ಆ ದೀಪನೇ ಹಚ್ಚಿ ಆ ಸಂಸ್ಕಾರ ಇದೆ ಅಂತ ಅದೇ ದೀಪೆ. ಈಗ ಅವ್ರದ್ದು ವಾದ ಹಂಗೆ ಇದ್ದಂ ತೆಗಿಯೋ ಹಂಗಿಲ್ಲ. ಮತ್ತು ಇವರು ಎಲ್ಲ ವಿಜ್ಞಾನಿಗಳು ಇದೆ ಅಂತಂತಾರೆ. ವಿಜ್ಞಾನಿಗಳು ಇಷ್ಟು ಕ್ಷಣಕ್ಕೆ ಅಂತ ಅನ್ನಂಗಿಲ್ಲ. ಒಂದು ಕ್ಷಣಕ್ಕೆ ಹೋಗ್ತಂತಾರಲ್ಲ, ಒಂದು ಸೆಕೆಂಡ್ಗೆ ಹೋಗ್ತಂತ. ಅಂದರೆ ವಿಜ್ಞಾನಿಗಳು ಕೂಡ ಪ್ರತ್ಯೇಕ ಆತ್ಮ ಒಪ್ಪಂಗಿಲ್ಲ. ಇವರು ಅದೇ ಆದಲ್ಲ. ಏನಂತಾರೆ, ಈ ದೇಹದೊಳಗೆ ಏನೇನವ ಇವೇ ಕಾಂಬಿನೇಷನ್ ಆಗಿ ತಿಳುವಳಿಕೆ ಅಂತ ಬರ್ತದೆ. ದೃಷ್ಟಾಂತ ಕೊಡ್ತಾನೆ ನಾಸ್ತಿಕ. ನೀರು, ಸಕ್ಕರೆ, ನಿಂಬೆಹಣ್ಣು ಸೇರಿ ಪಾನಕ ಅಂತ ಪ್ರತ್ಯೇಕ ಆಗ್ತದೆ. ಹೀಗೆ ಪಂಚಭೂತಗಳು ಸೇರಿ ಒಂದು ತಿಳುವಳಿಕೆ, ಒಂದು ಆತ್ಮ ಅಂತ ಹೋಗ್ಬಿಡ್ತು. ಹಾಂ, ಪ್ರತ್ಯೇಕ ಆತ್ಮಕ್ಕೆ ಯಾಕೆ ಅವಕಾಶ ಕೊಡ್ತೀವಿ? ಸುಗಳಿವೆ ನಾಸ್ತಿಕವಾದಿಂದ ಹಾಗೆ. ಇದೆಲ್ಲ ಈ ಎಲ್ಲ ಸಂಸ್ಕಾರಗಳು ಪಂಚಭೂತಾತ್ಮಕವಾದದ್ದು. ಇವುಗಳ ಸಮುದಾಯವೇ ಸಂಸಾರ. ಸಮುದಾಯಗಳ ವಿಂಗಡಣವೇ ಇದು ಪ್ರಳಯ. ಮತ್ತು ಆತ್ಮನಿಗೆ ಒಂದು ರೂಪಾದಿ ಸ್ಕಂದಗಳು. ಆತ್ಮನಿಗೆ ಜ್ಞಾನ ರೂಪನೇ ಆತ್ಮ. ಜ್ಞಾನಕ್ಕೆ ಯಾವಾಗ ವಿಷಯಗಳು ಹೋಗ್ಬಿಡ್ತಾವೆ, ಬತ್ತಿ ಮತ್ತು ಯಾವಾಗ ಎಣ್ಣೆ ಎಲ್ಲ ಕ್ರಾಸ್ ಆಗ್ತದೆ, ಹಂಗೆ ಆತ್ಮ ಹೋಗ್ತಾನೆ, ಅದೇ ಮೋಕ್ಷ. ಹಿಂಗೆ ಈ ಪ್ರಕಾರವಾಗಿ ಅವರು ಹೇಳ್ತಕ್ಕಂಥವರಾಗ್ತಾ ಇದ್ದಾರೆ. ಅದನ್ನು ಶ್ರೀಮದಾಚಾರ್ಯ ಖಂಡನ ಮಾಡ್ತಕ್ಕಂಥವ್ರಾಗ್ತಾ ಇದ್ದಾರೆ. ಖಂಡನ ಏನಾಯಿತು ಅಂತ ಖಂಡನ ಹೇಳಿ ಪಾಠ ಬಂದ್ ಮಾಡ್ತಾರೆ. ಈ ರೀತಿಯಾಗಿ ಬೌದ್ಧರು ಹೇಳಿದರು. ಮತ್ತು ಸಿದ್ಧಾಂತ ತಪ್ಪು. ಮಂಗಳಾರತಿ ಹಚ್ಚಪ್ಪ, ಇದು ಮುಗಿಬಾರ್ದು. ಮಂಗಳಕ್ಕೆ ಈ ರೀತಿಯಾಗಿ ಪಾಂಡವರ ಹೊರಗೋದ ಅರಣ್ಯಕ್ಕೆ ಹೋದರು. ಮಂಗಳಾರತಿ ಹಚ್ಚು ಮುಗಿಸ್ಬಾರ್ದು. ಅಂದ್ರೆ ಯಾವಾಗ ಮುಗಿಸೋ ಒಂದು ಅಮಂಗಳ ಮಾಡಿ ಮುಗಿಸ್ಬಾರ್ದು. ಇಂತಹ ಈ ಅಬದ್ಧವಾದಂತಹ ಸಿದ್ಧಾಂತವನ್ನು ಖಂಡನ ಮಾಡಲಿಕ್ಕೆ ಶ್ರೀಮದಾಚಾರ್ಯರು ನ ಸಮುದಾಯೋ ವಿನೈ ತಸ್ಮಾದೇವ ಯುಜ್ಯತೆ. ಸಮಾನ ಏನು ಹೇಳಿದೆ? ಸಮುದಾಯದಿಂದ ಜಗತ್ತು ಹುಡ್ತದೆ. ಸಮುದಾಯ ಹೆಂಗೆ ಹುಡ್ತದೆ? ಅನೇಕ ಜೋಳಗಳು ಅವ ರಾಶಿ ಆಗಬೇಕಂದ್ರೆ ತಾವೇ ಬಂದು ದಪ್ಪ ಬೀಳ್ತಾವೋ ಯಾವಾಗ ಕುಡಿಸೋದಿದ್ದ. ಹಾಂ, ಆಗ ಸಮುದಾಯಗಳಿಗೂ ಎರಡು ಬಿಡಿ ಆಗಿರ್ತಕ್ಕಂಥ ಜೋಳಗಳಿಂದ ಸಮುದಾಯ ಕೂಡಿರತಕ್ಕಂಥ ಒಂದೆರಡು ಜೋಳಗಳಿಂದ ಸಮುದಾಯ. ಒಂದೆರಡು ಕಾಳಿನ ಸಮುದಾಯ ಆಗ್ತಿದ್ರೆ ತಪ್ಪು. ಸಮುದಾಯ ಹಾಗೆ ಒಂದೇ ಜೋಳದಿಂದ ಸಮುದಾಯ. ಹೀಗಾಗಿ
ಆ ಸಮುದಾಯ ಜಗತ್ತು ಹುಟ್ಟಾಗ. ಇನ್ನು ಬಿಡಿ ಬಿಡಿ ಜೋಳಗಳಿಂದ ಏನು ಸಮುದಾಯ ಆಗ್ತದೆ. ಬಿಡಿ ಬಿಡಿ ಜೋಳ ಯಾವಾಗ ಇದ್ದೇ ಇರ್ತಾವ, ಅದು ಕೂಡಿಸು ಎಲ್ಲ ಕೂಡಿಸು ಕಾಣಿಲ್ಲ. ಅದು ಬಿಡಿ 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 ಇದ್ದದ್ದೇ ಸಮುದಾಯ. ಮತ್ತು ಬಿಡಿ ಬಿಡಿ ಇದು ಅಣುಗಳು ಇದ್ದೇ ಇರ್ತಾವ. ಮತ್ತು ಜಗತ್ತು ನಿರ್ಮಾಣ ಯಾವಾಗ ಹಾಕೋತಿರ್ತೀವಿ, ಯಾವಾಗ ಆಗುತ್ತೆ. ಅದು ಬಿಡಿ ಬಿಡಿ ಇದ್ದೇ ಇರ್ತಾವೆ. ಹೊಲದಾಗ ಅಲ್ಲೇ ಬಿದ್ದಿರ್ತಾವ ಕಣಿಗಳು. ಅಲ್ಲ, ಅವೇ ಸಮುದಾಯ ಅಂತ ಆ ಸಮುದಾಯದ ಜಗತ್ತು ಕೊಡ್ತದ ಆಮೇಲೆ ಏನಾಯ್ತು, ಉಭಯ ಹೇತುಕ ಎರಡೂ ರೀತಿಯಿಂದ ಹೇಳಿದ್ರು ಅದು ಅಪ್ರಾಪ್ತಿ. ಯೋಯಂ ಗೋ ಘಟಾನಿ ಬುದ್ಧಿ ವಿಷಯತ್ವೇನ ವಿಭಗತ ಸಮುದಾಯ ಕಿಂ ಏಕ ಪರಮಾಣು ಹೇತುಕ ಕಿಂವ ನೋಡಿ ಟೀಕಾಯ ವಾಕ್ಯ ಕಟ್ಟಿಯವರೇ. ಅಯಂ ಗೋ ಘಟಾದಿ ಬುದ್ಧಿ ವಿಷಯತ್ವೇನ ಅಭ್ಯುಪಗತಃ ಸಮುದಾಯ. ಇದು ಆಕಳು, ಇದು ಕೊಡ, ಇದು ಮನುಷ್ಯ ಅಂತೇನೋ ಒಂದು ನಿಮ್ಮ ಪ್ರಕಾರ ಸಮುದಾಯ ಅಲ್ಲ ಇದು. ಕಿಂ ಏಕ ಪರಮಾಣು ಹೇತುಕ ಕಿಂವ ಅನೇಕ ಪರಮಾಣು ಹೇತು. ಒಂದ ಪರಮಾಣುವಿನಿಂದ ಇದು ಆಗಿರೋದು ಈ ಆಕಳ, ಈ ಘಟ ಇತ್ಯಾದಿಗಳು ಅನೇಕ ಪರಮಾಣು ಹೇತು. ನಾದ್ಯ ಏಕಸ್ಮಾತ್ ಪರಮಾಣು ಸಮುದಾಯೋತ್ಪತ್ತಿ. ಒಂದೇ ಅಣುವಿನಿಂದ ಸಮುದಾಯ ಹಾಗೂ ಜಗತ್ತಾಗಿರೋ ಖಂಡದಲ್ಲ. ಒಬ್ಬೇ ಬಿ ಕುಲಕರ್ಣಿ ಪಾಠಕ್ಕೆ ಬಂದ್ರೆ ಇವತ್ತು ನಾವು ದೊಡ್ಡ ಬ್ರಾಹ್ಮಣ ಸಮುದಾಯಕ್ಕೆ ಪಾಠ ಹೇಳಿದಂತ ನಹಿ ಏಕೈಕಸ್ಮಿನ್ ತರು ಸಮುದಾಯದಂತೆ ಕಶ್ಯಾಮಿದ. ಒಂದೇ ಗಿಡ ಇತ್ತಂದ್ರೆ ಗಿಡಗಳ ಸಮುದಾಯ ಅಂತಾರೆ. ಅನ್ನಂಗೆ ಸಮುದಾಯ ಕಲ್ಪನಂ ವಾ ಅನರ್ಥ ಮಹತ್ವ ಐಂದ್ರಿಕತ್ವಯೋ ಅಸಮರ್ಥಿತ. ದ್ವಿತೀಯ ಎಂಬುದಾಗ್ತದೆ. ನಾವು ಉಭಯಗ್ರಹಣಂ ಅನೇಕತ್ವ ಉಪಲಕ್ಷ. ಉಭಯ ಅಂದರೆ ಗೊತ್ತಾ, ಅನೇಕ ಅಂತ. ಉಭಯ ಅಂದರೆ ಅನೇಕ, ಸಕಾಶ ಸಮುದಾಯ ಇದೆ. ಅನೇಕ ಪರಮಾಣುಗಳು ಸೇರ್ತಾವ ಅಂತ. ಅನೇಕ ಪರಮಾಣು ಅಂದರೂ ಅದು ಎರಡು ಭಾಗ. ವಿರಲಾನೇಕ ಸಮುದಾನೇಕ. ಬಿಡಿ ಬಿಡಿ ಬಿಡಿಯಾದಂತಹ ಪರಮಾಣುಗಳು ಮತ್ತು ಕೂಡಿದ ಪರಮಾಣು. ಬಿಡಿ ಬಿಡಿಯಾಗಿರತಕ್ಕಂತಹ ಪರಮಾಣುಗಳಿಂದ ಸಮುದಾಯ ಆಗ್ತದೆ. ಆ ಬಿಡಿ ಕೂಡ್ಸವ ಕೂಡ್ಸವ ಬರ್ಬೇಕು. ಬಿಡಿ ಬಿಡಿ ಅಲ್ಲಲ್ಲಲ್ಲೇ ಬಿದ್ದಿರ್ತಕ್ಕಂಥ ಮುತ್ತಿನ ಕಾಳುಗಳನ್ನು ತಗೊಂಡು ಹಾರ ಮಾಡೋ ಬರ್ಬೇಕು, ಸಮುದಾಯ ಮಾಡಬೇಕು. ಅಂದಮೇಲೆ ಅವೇ ಸಮುದಾಯ ಆಗ್ನಿ ಅಂದಿ ಅಂದ್ರೆ ಜಗತ್ತಾಗ ಯಾವಾಗಲೂ ಸೃಷ್ಟಿ ಹಾಕೋತೇವೆ. ಇನ್ನು ಮಿಲಿತಾನೇಕ ಪರಮಾಣುಗಳು, ಮಿಲಿತವಾದಂತಹ ಪರಮಾಣು ಅಂದ್ರೆ ಅವೇ ಸಮುದಾಯ. ಕೂಡಲ್ಪಟ್ಟ ಪರಮಾಣುಗಳಿಂದ ಸಮುದಾಯ ಆಗ್ತದೆ. ಕೂಡಲ್ಪಟ್ಟ ಪರಮಾಣು ಅದೇ ಸಮುದಾಯ. ಸಮುದಾಯ ಆಗ್ತದೆ. ಹಂಗೆ ಅನ್ಯೋನ್ಯ ಆಶ್ರಯ ಅಂದ್ರೆ ಪರಮಾಣುಗಳ ಕೂಡ ಅದೇ ಸಮುದಾಯ ಆಗ್ತದೆ. ಸಮುದಾಯ ಆಗದೆ ಪರಮಾಣು ಅನ್ಯೋನ್ಯ ಆಶ್ರಯ. ಆದ್ದರಿಂದ ಮೂಲೇ ಕುಠಾರ. ನಿನ್ನ ಈ ಜಗತ್ಸೃಷ್ಟಿಯ ವಾದವು ಆರಂಭದಲ್ಲೇನೆ ಉಭಯ ಹೇತುಕ ಅಪ್ರಾಪ್ತಿ. ಯಾವ ಕಾರಣಕ್ಕೂ ಜಗತ್ತು ಸೃಷ್ಟಿ ಆಗುವುದಿಲ್ಲ. ಆದ್ದರಿಂದ ಈ ವಾದ ತಪ್ಪು. ಮತ್ತು ಮುಂದೆ ಬೆಳೆಸ್ತಾನೆ. ಮೊದಲಿನ